ಹಾಯ್ ಫ್ರೆಂಡ್, ಶಶಿ ಯೂಟ್ಯೂಬ್ ಸ್ಟುಡಿಯೋಗೆ ವೆಲ್ಕಮ್. ಇವತ್ತು ಒಂದು ಸೂಪರಾಗಿ ಟೇಸ್ಟಿಯಾಗಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡುವ ವಿಧಾನ ನೋಡಿ. ಮೊದಲಿಗೆ ಬ್ರೆಡ್ನ ಈ ಥರ ಸೈಡಲ್ಲಿ ಕಟ್ ಮಾಡ್ಕೋಬೋದು, ಆಪ್ಷನ್ನು. ಬೇಕಾದರೆ ಕಟ್ ಮಾಡಿ, ಇಲ್ಲಾಂದರೆ ಅದು ಹಾಗೆ ಇತ್ತು ಅಂದರೆ ಓಕೆನೇ. ಮೊದಲಿಗೆ ಬ್ರೆಡ್ನ ಈ ಥರ ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿ. ಇದೀಗ ರೋಸ್ಟ್ ಆಗಿದೆ, ಈಗ ಅದಕ್ಕೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರ್ಗೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ನೀಟಾಗಿ ಅದನ್ನು ತೊಳೆದು ವಾಶ್ ಮಾಡಿ ಕಟ್ ಮಾಡಿ ಈ ರೀತಿ ಬ್ರೌನ್ ಆಗೋವರೆಗೂ ಕಮ್ಮಿ ಫ್ಲೇಮಲ್ಲಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ನಾವು. ಯಾಕಂದರೆ ಪನ್ನೀರು ತುಂಬ ಬೇಗ ತವಾಗ ಅಂಟ್ಕೊಬಿಡುತ್ತೆ, ಹಾಗಾಗಿ ಸ್ಲಿಮ್ಮಲ್ಲಿ ಮಾಡ್ಕೊಳ್ಳೋದ್ರಿಂದ ಪನ್ನೀರ್ ಅನ್ನೋದು ತುಂಬ ಬ್ರೌನ್ ಆಗಿ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಕೊನೆಯದಾಗಿ ಅದಕ್ಕೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಚಿಲ್ಲಿ ಪೌಡ್ರ್ ಸೇರಿಸ್ಕೊಂಡ್ರೆ ಬಾಯಿಗೆ ಸಿಗೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ಸಪ್ಪೆ ಸಪ್ಪೆ ಅನಿಸೋದಿಲ್ಲ. ಇದಂತೂ ಜಿಮ್ಗೆ ಹೋಗೋರ್ಗಂತೂ, ಬ್ಯಾಚುಲರ್ಗಳಿಗೆ, ಕೆಲವರು ಚಿಕನ್ ತಿನ್ನೋದಿಲ್ಲ ಅಂಥವ್ರಿಗಂತೂ ಈ ಪನ್ನೀರ್ ಅನ್ನೋದು ಮಜಲ್ಸ್ ಗೇನಿಗೆ ತುಂಬಾ ಯೂಸ್ಫುಲ್ಲು. ಒಮ್ಮೆ ಈ ಥರ ಟ್ರೈ ಮಾಡಿ, ತುಂಬ ಬೇಗನೆ ಎಲ್ಲರೂ ಮಾಡ್ಕೋಬೋದಾದ ರೆಸಿಪಿ ಇದು. ಇದೀಗ ಆಗಿದೆ ನೋಡಿ. ನಾವು ಈರುಳ್ಳಿ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಕ್ಯಾಪ್ಸಿಕಮ್ಮು, ಟೊಮೆಟೊ ಮಕ್ಕಳಿಗಾಗಿ ಕೊಟ್ಟರೆ ತಿನ್ನೋದಿಲ್ಲ, ನಾವು ಸಹ ತಿನ್ನೋದಿಲ್ಲ. ಈ ರೀತಿ ನಾವು ಕ್ಯಾಪ್ಸಿಕಮ್ಮು, ಹಸಿ ಟೊಮೆಟೊ ಅನ್ನೋದು ಸೇವನೆ ಮಾಡ್ಬೋದಾಗತ್ತೆ. ಅದ್ರಗೋಸ್ಕರ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿಕೊಂಡು ನಾವು ವಾರಕ್ಕೊಂದ್ಸಲ 2 ಸಲ ಆದ್ರೂ ಈ ರೀತಿ ಸೇವನೆ ಮಾಡ್ಬೋದಾಗತ್ತೆ. ನಾನು ಬಟರ್ ತೊಗೊಂಡಿದ್ದೀನಿ, ಬಟರ್ನ ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅದ್ರಿಗೆ ಚೀಸ್ ಹಾಕ್ಬಿಟ್ಟು ಅದ್ರ ಮೇಲೆ ಈರುಳ್ಳಿ ಈ ಥರ ಸ್ಲೈಸಾಗಿ, ನಿಮ್ಗೆ ಬೇಕಾದರೆ ಇನ್ನೂ ಎಕ್ಸ್ಟ್ರಾ ಹಾಕ್ಕೋಬೋದು, ಎಷ್ಟು ಸಾಕಾಗುತ್ತೆ. ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಈ ರೀತಿ ಹಾಕ್ಕೊಂಡು, ಪನ್ನೀರ್ ಅಂತೂ ತುಂಬಾ ಒಳ್ಳೆಯದು ನೋಡಿ. ಅದ್ರಿಗೆ ಸೆಂಟ್ರಲ್ಲಿ ಪನ್ನೀರ್ ಹಾಕ್ಕೊಳ್ಳೋಣ, ಅದಕ್ಕೆ ಮತ್ತು ಚೀಸ್ ಇದನ್ನು ಮೇಲೆ ತುರ್ಕೋಬೇಕಾಗುತ್ತೆ. ಮಕ್ಕಳಿಗಂತೂ ಮಾಡಿಕೊಟ್ರೆ 1 ತಿನ್ನೋ ಹತ್ರ 2 ತಿಂತಾರೆ ಫ್ರೆಂಡ್ಸ್. ತುಂಬಾ ಈಸಿಯಾಗಿ, ತುಂಬ ಬೇಗ ಆಗುತ್ತೆ, ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಚೀಸ್ ಕ್ಯೂಬ್ಸ್ ಬರುತ್ತೆ ನೋಡಿ, ಅದನ್ನು ಈ ಥರ ತುರ್ಕೋಬೇಕಾಗುತ್ತೆ. ತುರ್ಕೊಳ್ಳೋದ್ರಿಂದ ಅದು ಬಾಯಿಗೆ ಸಿಗೋವಾಗ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನೋವಾಗ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬ್ರೆಡ್ ಸ್ಯಾಂಡ್ವಿಚ್ ತಿನ್ನಲು ರೆಡಿಯಾಗಿದೆ, ಒಮ್ಮೆ ಟೇಸ್ಟ್ ಮಾಡಿ. Thank you friends.